ಸೊ ಥೈರಾಯ್ಡಿನ ಸಮಸ್ಯೆಗಳು ಯಾರಿಗೆ ಬರ್ಬೋದು? ಮೊದಲನೇದಾಗಿ ಇವಾಗ ಫ್ಯಾಮಿಲಿ ಒಂದು ಹಿಸ್ಟ್ರಿ ಇರತಕ್ಕಂಥದ್ದು, ಅಥವಾ ಅವ್ರಿಗೆ ಅವ್ರ ತಾಯಿಗಾಗಿರ್ಬೋದು ಅಥವಾ ಅವ್ರ ಅಜ್ಜಿಗಾಗಿರ್ಬೋದು ಅವ್ರಿಗೆ ಬಂದಿರೋದು. ಸೊ ಮಕ್ಳಿಗೂ ಬರೋದು ಒಂದು ಚಾನ್ಸ್ ಇರುತ್ತೆ. ಸೊ ಅವ್ರಿಗೂ ಅಲ್ಲಿಂದ ಬರ್ಬೋದು. ಬಟ್ ಆಯುರ್ವೇದದಲ್ಲಿ ಬರ್ದೇ ಇರೋ ಥರ ಕೂಡ ನಾವು ಆ್ಯಂಟಿನೇಟಲ್ ಕೇರಿಂದನೇ ಅದನ್ನು ಔಷಧಿಗಳನ್ನು ಕೊಟ್ಟಿರ್ತೀವಿ. ಅದಲ್ಲದೆ ಇವಾಗ ಕಂಪೇರ್ ಮಾಡಿದಾಗ ಹೆಣ್ಮಕ್ಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಒಂದು, ಅವರಿಗೆ ಫ್ರೀಕ್ವೆಂಟ್ ಇವ್ಯಾಲ್ಯೂಯೇಷನ್ಸಿಂದ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ, ರೀಪ್ರೊಡಕ್ಟಿವ್ ಚೇಂಜಸ್ ಆಗಿರೋದು. ಸೊ ಇವೆಲ್ಲ ಕೂಡ ಕಾರಣ ಆಗಿರ್ಬೋದು. ಅಥವಾ ಮೆಟಬಾಲಿಸಮ್ ಡಿಸ್ಟರ್ಬ್ ಆಗಿರುವಾಗ ಕೂಡ ಈ ಒಂದು ಸಮಸ್ಯೆ ಕಾಣಿಸಿರ್ಬೋದು. ಸೊ ಇದು ಒಂದು. ಆದರೆ ಗಂಡು ಮಕ್ಕಳಲ್ಲೂ ಕೂಡ ಇತ್ತೀಚೆಗೆ ಈ ಒಂದು ಸಮಸ್ಯೆ ಕಾಣ್ತಾ ಇದೆ. ಇದು ಸಾಮಾನ್ಯವಾಗಿ ನಾವು ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಹೇಳಬೇಕು ಅಂದಾಗ ಡಯಾಬಿಟೀಸು, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜೊತೆ ಇದು ಕೂಡ ಅದೇ ಒಂದು ವಿಂಗಲ್ಲಿ ಬರ್ತಕ್ಕಂಥದ್ದು ಒಂದು ತೊಂದರೆ. ಸೊ ಓಲ್ಡರ್ ಜನ್ರೇಷನ್ ಅಂದರೆ ವಯಸ್ಸು ಆಗ್ತಾ ಈ ಒಂದು ಸಮಸ್ಯೆ, ಈ ಲೆವೆಲ್ಸ್ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕ್ರಮೇಣವಾಗಿ ಎಸ್ಪೆಷಲಿ ಥೈರಾಯ್ಡ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ನಾರ್ಮಲ್ ಆಗಿ ಒಂದು ರೇಂಜಲ್ಲಿ ವಯಸ್ಸಾಗ್ತಾ ಇದು ನಾರ್ಮಲಿ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಹಲವಾರು ಕಾರಣಗಳಿಂದ ಕೆಲವು ಸಲ ಅದು ಡಯಾಬಿಟೀಸ್ ಬಂದಿರೋದಾಗಿರ್ಬೋದು, ಅಥವಾ ಅವ್ರಿಗೆ ಬೇರೆ ಥರದ ಕಾಯಿಲೆಗಳು ಬಂದಿರ್ಬೋದು. ಆವಾಗ ಈ ಹೈಪೋಥೈರಾಯ್ಡಿಸಮಿನ ಒಂದು ಸಮಸ್ಯೆ ಅಥವಾ ಬೇರೆ ಥರದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳು ಕೂಡ ಕಾಣಿಸ್ಕೊಳ್ಬಹುದು.